ಓಕೆ, ಈಗ ನಾಟ್ ಓನ್ಲಿ ಅವರು ಸಮಾಜದಲ್ಲಿರುವಂತಹ ಹಲವಾರು ಜಾತಿ ಸಮುದಾಯಗಳ ನಾಯಕರುಗಳು ರೊಚ್ಚಿಗೆದ್ದಿದ್ದಾರೆ. ಒಂದು ಜನಸಂಖ್ಯೆ ಕಡಿಮೆ ಮಾಡಿದ್ದೀರಿ ಅಂತ, ಅಥವಾ ನಮ್ಮ ಕ್ಯಾಟಗರಿಯಲ್ಲಿ ಇನ್ನಷ್ಟು ಜಾತಿಗಳನ್ನು ಸೇರಿಸಿದ್ದೀರಿ ಅಂತ. ಇನ್ನೂ ಕೆಲವರು ನಮ್ಮ ಸಂಖ್ಯೆ ಕಡಿಮೆ ಆಗಿದೆ, ನೀವು ಜಾತಿ ಗಣತಿ ಬೇರೆ ಮಾಡಿ ಅಂತ. ಮತ್ತೆ ಕೆಲವರು ಬೇಕು ಅಂತ ರಾಜಕೀಯ ದುರುದ್ದೇಶಕ್ಕೆ ಈ ರೀತಿಯಾದಂಥ ಜಾತಿ ಗಣತಿಯ ಲೆಕ್ಕಾಚಾರಗಳನ್ನು ಹೊರಗಡೆ ಬಿಡ್ತಾ ಇದ್ದೀರಾ ಅಂತ. ಎಲ್ಲ ಜಾತಿ ಸಮುದಾಯಗಳು ಕೂಡ ಈಗ ಸಿದ್ದರಾಮಯ್ಯನವರ ವಿರುದ್ಧ ಎದ್ದು ನಿಂತರೆ ಸಿದ್ದರಾಮಯ್ಯನವ್ರ ಕತೆ ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ಅವರಿಗಂತೂ ಈಗ ಉಗುಳಕ್ಕೂ ಆಗಲ್ಲ, ನುಂಗಕ್ಕೂ ಆಗಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ. ತಂದರೆ ಒಂದು ಕಷ್ಟ, ತರಲಿಲ್ಲ ಅಂದರೆ ಒಂದು ಕಷ್ಟ. ಈ ಥರದ ಕಷ್ಟಗಳ ಅರಿವು ಅವ್ರಿಗಿರಲಿಲ್ವಾ? ಇತ್ತು. ಆದರೆ ತನ್ನ ಕಾಲಾವಧಿಯಲ್ಲೇ ಮಾಡಬೇಕು, ಅದರಿಂದ ತಾನು ಇತಿಹಾಸದಲ್ಲಿ ಉಳಿಬೇಕು ಅನ್ನೋದು ಅವ್ರಿಗಿರ್ಬೇಕಪ್ಪ ಆಸೆ. ಗೊತ್ತಿಲ್ಲ. ಹಾಗಾದರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಉಪಾಧ್ಯಕ್ಷರು ಹರೀಶ್ ಆರಾಧ್ಯ ಅವರು. ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಹರಿರಾಮ್ ಅವರು ಜಾಯ್ನ್ ಆಗಿದ್ದಾರೆ. ಹರಿರಾಮ್ ಅವರೇ, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಸರ್, ಶಾಮನೂರು ಶ್ರೀಶಂಕರಪ್ಪನವರು ಲಿಂಗಾಯತರನ್ನ ಎದುರಾಕೊಂಡು ನೀವು ರಾಜ್ಯಭಾರ ಮಾಡೋಕ್ಕಾಗುತ್ತಾ ಅಂತ ಅಂದರೆ ಪ್ರಬಲ ವರ್ಗಗಳನ್ನು ಎದುರಾಕೊಂಡ್ರೆ ಕಷ್ಟ ಅನ್ನಿ. ನಿಮಗೆ ಗೊತ್ತಿದೆಯಲ್ಲ ಮೇಡಮ್, ಇಡೀ ಕರ್ನಾಟಕದಲ್ಲಿ ಅತ್ಯಂತ ಜನಸಂಖ್ಯೆ ಉಳ್ಳದು ಪ್ರಪ್ರಥಮವಾಗಿರೋದು ವೀರಶೈವ ಲಿಂಗಾಯತ ಜನ. ದಲಿತರಲ್ಲ ಮೇಡಮ್, ಇವ್ರು ಇವಾಗ ಮಾಡಿದಾರೆ ಅಷ್ಟೇ. ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರೋದು. ಈವನ್ ಮುಖ್ಯಮಂತ್ರಿಗಳಿಗೂ ಗೊತ್ತು ಏನಂತ. ವೀರಶೈವರೇ ಪ್ರಬಲವಾಗಿದ್ದಾರೆ, ಹೆಚ್ಚು ಜನಸಂಖ್ಯೆ ಇರೋದ್ರು ಅಂತ. ಇವ್ರು ಇಡನ್ ಅಜೆಂಡಾ ಮಾಡಿ ಅದನ್ನೇನ ಇವ್ರು ಇದು ಏನು ಅಂತಾನೆ ಗೊತ್ತಲ್ಲ. ರಾಜಕೀಯವಾಗಿ ಕೇಳಿ ದಲಿತರು ಎದ್ದಿಂತರು ಅಂತ ಇಟ್ಕೊಳ್ಳಿ, ಏನಾಗುತ್ತೆ ಪರಿಸ್ಥಿತಿ? ದಲಿತರು ಯಾವತ್ತು ವೀರಶೈವರ ವಿರೋಧಿಗಳಲ್ಲ ಅವರು. ನಾವು ನಮ್ಮ ಮೀಸಲಾತಿಗೆ ನೀವು ಕಲ್ಲಾಗ್ತಾ ಇದೀರಿ ಅಂತ ಇವಾಗ ನೋಡಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. ಬಿಜೆಪಿ ಅವರು ಮೀಸಲಾತಿ ವಿರೋಧಿಗಳು, ಪ್ರಬಲ ಸಮುದಾಯಗಳು ಮೀಸಲಾತಿಗೆ ವಿರುದ್ಧವಾಗಿವೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಜನಗಣತಿಗೆ ವಿರೋಧ ಎಂದೂ ಮಾಡಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ಅದೇ ಹೇಳಿದ್ದಾರೆ. ನಾವು ಏನು ಮಾಡಿ ಈಗ ಮಾಡಿರೋದು ನಮ್ಮನೆಗೆ ಬಂದಿಲ್ಲ ನೋಡಿ. ಇವಾಗ ನಾನು ನಮ್ಮನೆಗೆ ಬಂದು ಕೇಳಲಿಲ್ಲ ಅಂದ್ರೆ ಮತ್ತೆ ಇದು ಎಲ್ಲಿ ಜನಗಣತಿ ವೈಜ್ಞಾನಿಕವಾಗಿ 2011ರಲ್ಲಿ 67 ಲಕ್ಷ ಇದ್ದ ಲಿಂಗಾಯತರ ಸಂಖ್ಯೆ 2015ಕ್ಕೆ 77 ಲಕ್ಷಕ್ಕೆ ಏರಿಕೆಯಾಗಿದೆ. ಸೊ 2011ರಲ್ಲೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದ್ದದ್ದು ಲಿಂಗಾಯತರೇ, ದಲಿತ ಸಮುದಾಯದವರು. ನಮ್ಮ ವೀರಶೈವರು ಒಬ್ಬರದೇ ಅಲ್ಲ ಮೇಡಮ್ ಪ್ರಾಬ್ಲಮ್. ಒಕ್ಕಲಿಗರದಿರ್ಬೋದು, ಕುರುಬರು ಇರ್ಬೋದು, ಜೈನರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಎಲ್ಲ ಕಮ್ಯುನಿಟಿಗೂ ಇದು ವೈಜ್ಞಾನಿಕವಾಗಿ ಆಗಿಲ್ಲ ಅನ್ನೋದು ಒಂದೇ ನಮ್ಗೆ. ಈಗಲೂ ಮಾಡಿ ಜನಗಣತಿ ಪರವಾಗಿ ಇರೋದು ವೀರಶೈವ ಮಹಾಸಭಾ ಆಗ್ಲಿ ಯಾವುದೇ ಸಮುದಾಯ ಆಗ್ಲಿ ವೈಜ್ಞಾನಿಕವಾಗಿ ಮಾಡಿಲ್ಲ. ಇವರು ನಮ್ಮನೆಗೆ ಬಂದಿಲ್ಲ ನೋಡಿ. ಇವ ನಾನೇ ಸಾಕ್ಷಿ ಇದ್ದೀನಿ. ನಮ್ಮನೆಗೆ ಬಂದ್ರಪ್ಪ, ನಿಮ್ಮನೆಗೆ ಬಂದಿರ್ತಾರೆ, ನಮ್ಮನೆಗೆ ಬಂದಿದ್ರು. ನಮ್ಮನೆಗೆ ಬಂದು ಸ್ವಲ್ಪ ಇರಿಟೇಟು ಮಾಡಿದ್ರು. ಅವ್ರು ಕೇಳಿದ ಪ್ರಶ್ನೆಗಳಿಗೆ ನಮ್ಗೊಂದು ಸ್ವಲ್ಪ ಇರಿಟೇಟ್ ಆಯ್ತು. ಬಟ್ ನಿಮ್ಮನೆಗೆ ಬಂದಿಲ್ಲ ಅಂದ್ರೆ ಅದನ್ನು ಒಪ್ಕೊಳ್ಬೇಕು. ಹೌದು, ಇವ ನಮ್ಗೆ ಬಂದಿರೋದಕ್ಕೆ ತೋರಿಸಿ ಅವ್ರು ಹೇಳಿದ್ದಾರೆ. ಚಿನ್ನಪ್ಪ ಸಾರಿ, ಇವರು ಆಯೋಗ ಅಧ್ಯಕ್ಷರು ಹೇಳಿದ್ರು ನಮ್ಮಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಕಾಂತರಾಜ ಹೇಳಿದ್ರು ಅವರು, ನಮ್ಮಲ್ಲೆಲ್ಲ ಡಾಕ್ಯುಮೆಂಟ್ಸ್ ಇದೆ ಬಂದಿರೋದಕ್ಕೆ ಅಂತ ಹೇಳಿದ್ರು. ನಮ್ಮ ಡಾಕ್ಯುಮೆಂಟ್ಸ್ ತೋರಿಸಿ ನೋಡೋಣ. ನಂಬರ್ 39 7B main road 4th block ಜಯನಗರ್ ಬೆಂಗಳೂರು. ಅವ್ರು ಹೇಳಿದಾರಲ್ಲ ಸರ್, ಒಂದು 30 ಲಕ್ಷ ಬಿಟ್ಟೋಗಿದಾರಂತ, ಅದರಲ್ಲಿ ಒಂದು ನೀವು ಇರ್ಬೋದು ಬಿಡಿ. ಇಲ್ಲ ಒಂದು ಬಿಡಬಾರ್ದು ಮೇಡಮ್, ವೈಜ್ಞಾನಿಕವಾಗಿ ಮಾಡ್ಬೇಕಲ್ಲ. ಇದು ಏನ್ ಗೊತ್ತಾ, ಇದು ಅಸ್ತಿತ್ವದ ಪ್ರಶ್ನೆ. ಈಗ ನಮ್ಗೆ ನಾವೇನ್ ಅನ್ಕೊಂಡಿದೀವಿ, ನಮ್ಮ ಮನೇಲಿ 10 ಜನ ಇದ್ದೀರಾ ನೀವು ಯಜಮಾನರು. ನಿಮ್ಮ ಮನೇಲಿ ಮಾಡಿದಾಗ 5 ಜನದ ಹೆಸರು ಬಿಟ್ಟುಬಿಟ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಏನ್ ಅನ್ಸುತ್ತೆ ಹೇಳಿ? ನಿಮ್ಗೆ ಫೀಲ್ ಆಗಲ್ವಾ? ನಮ್ಮಪ್ಪ ನನ್ನ ಹೆಸರೇ ಬಿಟ್ಟು ಬಿಟ್ಟಿದ್ದಾನೆ ಅಂತ ಒಂದು ಫೀಲ್ ಆಗುತ್ತೆ. ಅದೇ ಸಮಾಜ ಮೇಡಮ್, ಇದು ಕರೆಕ್ಟ್ ಸರ್. ನಿಮ್ಮ ಸಮಾಜ ನಿಮ್ಮ ಸಮಾಜ ಈಗ ವಿರೋಧ ಯಾಕೆ ಸರ್? ನಿಮ್ಮ ಸಂಖ್ಯೆ ಕಡಿಮೆ ಮಾಡಿದ್ದಾರೆ ನೀವು ಈ ರಾಜ್ಯದಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದೀರಿ ಅಂತನಾ? ಮೊದ್ಲಿಂದನೂ ಇರೋದೇ. ಮೊದ್ಲಿಂದ ಇಲ್ಲ. ನೀವು ಜನಸಾಮಾನ್ಯರು ಕೇಳಿ ಮೇಡಮ್, ಸುಮ್ನೆ ಜನಸಾಮಾನ್ಯರು ಎಲ್ಲರೂ ತಮ್ಮ ಜಾತಿ ಸಮುದಾಯ ಬಿಟ್ಬಿಟ್ಟು ಲಿಂಗಾಯತರು ಜಾಸ್ತಿ ಇದ್ದಾರೆ, ಲಿಂಗಾಯತ ಮೇಡಮ್. ಈ ರಾಜ್ಯದ ಮುಖ್ಯಮಂತ್ರಿ ಇದಾರಲ್ಲ, ಇವಾಗ ಗೆದ್ದು ಬಂದಿದಾರಲ್ಲ, ಅವರು ವರ್ಣ ಕ್ಷೇತ್ರ, ಅದ್ರಲ್ಲಿ ಹೈಯೆಸ್ಟ್ ಇರೋದು ನಾವೇನೆ. ಒಂದೊಂದು ಕ್ಷೇತ್ರದಲ್ಲಿ ಇದ್ದೀರಿ, ಒಂದೊಂದು ಕ್ಷೇತ್ರದಲ್ಲಿ ಇಲ್ಲ. ಒಂದೊಂದು ಕ್ಷೇತ್ರದ ಪ್ರಶ್ನೆ ಇಲ್ಲ, ಸುಮ್ಮನೆ ಜನರಲ್ ಆಗಿ ಹೇಳಿದ್ ನಾನು. ಇವಾಗ ಈಗ ನೋಡಿ 50,000 ಜನ ಇರೋ ಕಡೆ ಎಲ್ಲ 10,000 ಜನ ತೋರಿಸ್ತಾರೆ. ಎಲ್ಲ ಜಾತಿಗಳು ಅದೇ ಪ್ರಶ್ನೆ, ನಾವೇ ಜಾಸ್ತಿ ನಾವೇ ಜಾಸ್ತಿ ನಾವೇ ಜಾಸ್ತಿ. ಈ ಪ್ರಕಾರ ಹೋದ್ರೆ ಬಹುಶಃ ಕರ್ನಾಟಕದ ಜನಸಂಖ್ಯೆ 100 ಕೋಟಿ ಆಗುತ್ತೆ. ಕರ್ನಾಟಕದ ಜನಸಂಖ್ಯೆ 100 ಕೋಟಿ ಆಗುತ್ತೆ. ಯಾಕಂದ್ರೆ ಈಗ ಇವ್ರು ಹೇಳಿದಾಗೆ ಪ್ರತಿಯೊಂದು ಜಾತಿ ಕೂಡ ನಾವು ಜಾಸ್ತಿ ಇದೀವಿ, ನಾವು ಜಾಸ್ತಿ ಇದ್ದೀವಿ ಅಂತ ಹೇಳ್ತಾರೆ. ಆಕ್ಚುಲಿ ಈಗ ಹರಿರಾಮ್ ಅವರೇ, ಈಗ ಪ್ರಬಲವಾಗಿ ವಿರೋಧ ವ್ಯಕ್ತವಾಗ್ತಾ ಇರೋದು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳಿಂದ. ಲಿಂಗಾಯತ ಮತ್ತು ಒಕ್ಕಲಿಗ ಪ್ರಬಲ ಸಮುದಾಯಗಳು ಏನಂತ ಅನ್ಸ್ಕೊಂಡಿದ್ದಾವೆ ರಾಜ್ಯದಲ್ಲಿ, ಅವುಗಳನ್ನು ಅಣಿಯೋದಕ್ಕೆ ಸಿದ್ದರಾಮಯ್ಯನವರು ತರ್ತಾ ಇರುವಂಥ ಬ್ರಹ್ಮಾಸ್ತ್ರ ಇದು ಜಾತಿ ಗಣತಿ ಅಂತ ಅನಿಸ್ಬೋದು. ಆದರೆ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಲವಾರು ಸಮೀಕರಣಗಳನ್ನು ಬದಲಾಯಿಸುವಂಥದ್ದು ಅಂತ. ಸೊ ಈ ಒಂದು ಗಣತಿಯಿಂದ
ಬೇರೆ ಬೇರೆ ವರ್ಗಗಳಿಗೆ, ಅದರಲ್ಲೂ ಕೂಡ ಶೋಷಿತ ಸಮುದಾಯ ಅಂತ ನಾವೇನು ಕರಿತೀವಿ, ದಲಿತ ಸಮುದಾಯ, ಅವ್ರಿಗೇನು ತಕರಾರು ಇದ್ದಂಗಿಲ್ಲ. ದಲಿತರದು ಯಾವತ್ತೂ ಏನೂ ತಕರಾರಿಲ್ಲ. ಆಮೇಲೆ ಬಹಳ ಮುಖ್ಯವಾಗಿ ಪ್ರತಿ ಬಾರಿ ಕೂಡ ಈ ಥರದ ಜನಗಣತಿಗಳಾದಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಜಾತಿ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಬೇಕು ಅಂತ ಹೋರಾಟಗಳ ವಿಷಯ ಬಂದಾಗ ಪ್ರತಿ ಬಾರಿ ನಮಗೆ ಗೊತ್ತಿದೆ ದಲಿತರೇ ಮುಂಚೂಣಿಯಲ್ಲಿರ್ತಕ್ಕಂಥದ್ದು, ಇವರೇ ಪ್ರತಿಪಾದಿಸ್ತಕ್ಕಂಥದ್ದು ಎಲ್ಲವನ್ನು ಕೂಡ ಯಾವತ್ತೂ ವಿರೋಧ ಇಲ್ಲ. ಮತ್ತು ಈ ಜಾತಿ ಜನಗಣತಿ ಕೂಡ ಅಷ್ಟೇ. ಈಗ ಇವರು ಹೇಳಿದ್ರು ನಮ್ಮನೆಗೂ ಬರಲಿಲ್ಲ ಅಂತ, ಖಂಡಿತವಾಗಿ ನಮ್ಮನೆಗೂ ಕೂಡ ಬರಲಿಲ್ಲ, ನಮ್ಮನೆಗೂ ಕೂಡ ಯಾರೂ ಜನಗಣತಿ ಬರಲಿಲ್ಲ. ಸೊ ಹಾಗೆ ನೀವು ಲೆಕ್ಕಾಚಾರ ಆಗ್ತಾ ಹೋದರೆ ಬಹುಶಃ ನನಗನ್ಸುತ್ತೆ ದಲಿತರದು ಅನ್ಸುತ್ತೆ ಇನ್ನೂ ಒಂದು 10ರಿಂದ 15% ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ 2 ಕಾರಣಗಳು. ಒಂದು ಸಿಟಿ ಮತ್ತೆ ಪಟ್ಟಣಗಳಿದಾವಲ್ಲ, ಇಲ್ಲಿ ದಲಿತರು ಸಹಜವಾಗಿ ಜಾತಿಯನ್ನ ಹೇಳ್ಕೊಳ್ಳೋದಕ್ಕೆ ಬಹಳ ಹಿಂಜರಿತಾರೆ. ಅದಕ್ಕೆ ಕಾರಣ ಏನಪ್ಪ ಅಲ್ಲ, ಹಿಂಜರಿದ್ರು ಇಷ್ಟು ಲೆಕ್ಕ ಇದೆಯಾ ಅಂತ. ಯಾವುದು ದಲಿತರದು ಅಲ್ಲ, ಅದನ್ನೇ ಹೇಳ್ತಾ ಇರೋದು ನಾನು. ಈಗ ಇಲ್ಲಿ ಈಗ ಅದರ ನಡುವೆಯೂ ಕೂಡ ಇಷ್ಟು ಸಂಖ್ಯೆ ಇದೆ. ಅದರ ನಡುವೆಯೂ ಕೂಡ ಈಗ ನೀವೆಲ್ಲಾದ್ರೂ ಹೋಗಿ ನೀವು ಪಟ್ಟಣ ಮತ್ತು ನಗರ ಪ್ರದೇಶಗಳಲ್ಲಿ ಖಂಡಿತವಾಗ್ಲೂ ಕೂಡ 18% ಆಫ್ ದಿ ಸ್ಟೇಟ್ ಸರ್. ಅಲ್ಲ, ಅದನ್ನೇ ಹೇಳ್ತಾ ಇರೋದು. ನನಗನ್ಸುತ್ತೆ ಇನ್ನೂ 10% ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ನಾನು ಹೇಳಿದ್ನಲ್ಲ, ಯಾಕಂದ್ರೆ ಬಹುತೇಕ ಬಾಡಿಗೆ ಮನೆಗಳಿರ್ತಕ್ಕಂಥವ್ರು ಯಾರು ಜಾತಿ ಹೇಳ್ಕೊಳ್ಳಲ್ಲ. ಯಾಕಂದ್ರೆ ಅಲ್ಲಿ ಪಾಪ ಸುಳ್ಳು ಹೇಳ್ಕೊಂಡೆ ಹೋಗಿರ್ತಾರೆ ಪಾಪ ಅವರು, ಜಾತಿಯನ್ನ ಹೇಳೋದಿಲ್ಲ. ಯಾಕಂದ್ರೆ ಗೊತ್ತಾಗ್ಬಿಡ್ತದೆ ಅಂತ ಭಯ, ಅವ್ರ ಅಸ್ತಿತ್ವ. ಯಾಕೆ ಗೊತ್ತಾದ್ರೆ ಏನ್ ಭಯ ಸರ್? ಮನೆ ಬಾಡಿಗೆ ಸಿಗಲ್ಲ ಮೇಡಮ್. ನಾನು ಕೇಳಿ ಕಳೆದ ತಿಂಗಳು 10 ಮನೆಗಳನ್ನು ಕಳ್ಕೊಂಡಿದ್ದೀನಿ ಬಾಡಿಗೆ. ಕಳೆದ ನನ್ನ ಕಾಲ್ ಫ್ರಾಕ್ಚರ್ ಆಯ್ತು. ನನ್ನ ಮನೆ ಫಸ್ಟ್ ಫ್ಲೋರ್ ಅಲ್ಲಿ ಇರೋದು, ನಾನು ಬೇರೆ ಮನೆಗೆ ಹೋಗ್ಬೇಕಂತ ಯಾವ್ದೋ ಒಂದು ಗ್ರೌಂಡ್ ಫ್ಲೋರ್ ಬೇಕು, ಅದ್ರಲ್ಲಿ ಲಿಫ್ಟ್ ಇರೋ ಮನೆ ಬೇಕು. ನಾನು 10 ಮನೆ ಹುಡುಕಿದ್ದೀನಿ. ಜಾತಿ ಕೇಳಿದ ತಕ್ಷಣ ನಾನು ಮುಚ್ಚಿಟ್ಕೊಳಕ್ ನನ್ಗೆ ಆಗಲ್ಲ, ನಾನು ಜಾತಿ ಹೇಳ್ಬಿಡ್ತೀನಿ. 10 ಮನೆ ಕಳ್ಕೊಂಡಿದ್ದೀನಿ ಕೇವಲ 3 ದಿನದಲ್ಲಿ. ಯಾಕೆ ಅಂತದ್ದು ಏನ್ ಮಾಡ್ಬಿಡ್ತೀರಿ? ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ನಾವು ಭಾರತೀಯರು, ನಾವು ಹಿಂದೂಗಳು ಅಂತ ಹೇಳ್ತಾರೆ. ಆದ್ರೆ ನಾನು ಹೇಳ್ತಾ ಇದ್ದೆ, ನಾನು ಯಾವಾಗ ಕಳೆದ 1 ತಿಂಗಳಿಂದ 1 ತಿಂಗಳಾಯ್ತು ನಾನು ಕಾಲ್ ಫ್ರಾಕ್ಚರ್ ಆಗಿ. ನಮ್ಮನೆ ಹಳೆ ಮನೆ ಫಸ್ಟ್ ಫ್ಲೋರ್ ಅಲ್ಲಿ ಇರೋದು, ಮೆಟ್ಲು ಹತ್ತಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಒಂದು ಗ್ರೌಂಡ್ ಫ್ಲೋರ್ ಅಥವಾ ಲಿಫ್ಟ್ ಇರೋ ಮನೆ ಹುಡುಕ್ತಾ ಇದ್ದೀನಿ. ಸಿಗ್ಲಿಲ್ಲ. ಯಾರೋ ಪಾಪ ಪುಣ್ಯಾತ್ಮ ಈಗ ಯಾರೋ ಅದನ್ನ ಏನೂ ಕೇಳದೆ ಮನೆ ಕೊಟ್ಟ. ಅಂದ್ರೆ ನಾನು 10 ಮನೆ ಕಳ್ಕೊಂಡಿದ್ದೀನಿ. ಇದು ವಾಸ್ತವವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇನ್ನು ಬಹುತೇಕ 90% ದಲಿತರು ಏನೋ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ಯಾರು ಕೂಡ ಜಾತಿಯನ್ನು ಹೇಳ್ಕೊಳ್ಳೋದಕ್ಕೆ ಹಿಂದೂ ಮುಂದೆ ನೋಡ್ತಾರೆ. ಎಂಪ್ಲಾಯಿಗಳಂತೂ ಯಾರು ಹೇಳ್ಕೊಳ್ಳಲ್ಲ. ಯಾಕಂದ್ರೆ ಎಂಪ್ಲಾಯೀಸ್, ಗೌರ್ಮೆಂಟ್ ಎಂಪ್ಲಾಯೀಸು ಮತ್ತೆ ಒಂದಿಷ್ಟು ಖಾಸಗಿ ಕ್ಷೇತ್ರದಲ್ಲಿ ಒಂದಿಷ್ಟು ಒಳ್ಳೆ ಕೆಲಸಗಳು ಇರ್ತಕ್ಕಂಥವ್ರು, ಯಾಕಂದ್ರೆ ಮನೆ ಬಾಡಿಗೆ ಹೋಗ್ತಕ್ಕಂಥವ್ರು ಯಾರು ಹೇಳ್ಕೊಳ್ಳೋದಿಲ್ಲ. ಸೊ ಹಾಗೆ ಆ ಲೆಕ್ಕಾಚಾರಕ್ಕೆ ಹೋದ್ರೆ ಅದು ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಹಂಗಾದ್ರೆ ಇವ್ರು ನಂಬರ್ 1 ಅಲ್ಲ, ನೀವು ನಂಬರ್ 1. ಖಂಡಿತ ನೀವು ನಂಬರ್ 1. ಅಂಕಿ ಸಂಖ್ಯೆಗಳು ಹೇಳ್ತಾರಲ್ಲ, ಯಾರನ್ನೇ ಕೇಳಿ ನಾವೇ ನಂಬರ್ 1 ನಾನು ಹೇಳ್ತಲ್ಲ ಮೇಡಮ್. ಇದು ಪ್ರತಿ ಜಾತಿಯ ಪ್ರತಿಪಾದನೆ. ಮತ್ತೆ ಬಹಳ ಮುಖ್ಯವಾಗಿ ನಾವು ಯಾವುದೇ ಜನಗಣತಿ ಆದಾಗ, ಯಾವುದೇ ಸೆನ್ಸಸ್ ಆದ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಅಂಕಿಅಂಶಗಳು ತಗೊಳ್ಳೋ ಸಂದರ್ಭದಲ್ಲಿ 100% ಮಾಡಿ. ಇವರು ಬಾಯ್ ಬಡ್ದ್ಬಿಡ್ತರು ಸರ್. ನನಗೆ 2011ರಲ್ಲಿ ನಡೆದಿದ್ದು ಜನಗಣತಿ. ಹೌದು, ಜನಗಣತಿ ನಡೆದದ್ದು. ಅದನ್ನ ಹೇಳ್ತಾರೆ. ಈಗ ಮನೆಗೂ ಹೋಗಿ ಮೇಡಮ್ ಯಾವುದು 100% ಜನಸಂಖ್ಯೆಯನ್ನ ಎಣಿಕೆ ಮಾಡಲಾಯಿತು. 2000 ಜಾತಿ ಗಣತಿ ಅಲ್ಲ, ಜನಗಣತಿ. ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಮೇಡಮ್. ಒಂದು ನಿಮಿಷ ನಾನು ಮುಗಿಸ್ಬಿಡ್ತೀನಿ. ಆಮೇಲೆ ಬಹಳ ಮುಖ್ಯವಾಗಿ ಈಗ ಸರ್, ಬಹಳ ಮುಖ್ಯವಾಗಿ ನನಗೆ ಬೇಕಾಗಿರೋದು ಹರಿರಾಮ್ ಅವರೇ ನಿಮ್ಮಿಂದ, ಈ ಒಂದು ಜಾತಿ ಗಣತಿ ಏನಿದೆ ಅಥವಾ ಶಿಫಾರಸುಗಳು ಏನಿದೆ, ಅಥವಾ ಈಗ ಇವರು ಏನು ಮೀಸಲಾತಿಯನ್ನು ಶೇಕಡಾವಾರು ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ಶಿಫಾರಸ್ಸಿನೊಂದಿಗೆ ಜಾತಿ ಗಣತಿ ಅಡಿಯಲ್ಲಿ ವಿಚಾರಗಳನ್ನೇನು ಮುಂದಿಟ್ಟಿದ್ದಾರೆ, ತಮ್ಮ ಸಮುದಾಯ ಈ ವಿಚಾರಕ್ಕೆ ಸಹಮತ ಇದೆಯಾ? ಇದು ಜಾರಿಗೆ ತರಬೇಕು ಅಂತಿದ್ದಾರಾ, ಬೇಡ ಅಂತಿದ್ದಾರಾ, ಅಥವಾ ಮತ್ತೊಂದ್ಸರಿ ಜಾತಿ ಗಣತಿ ಆಗಬೇಕು ಅಂತ ಹೇಳ್ತಿದ್ದಾರಾ? ನಾನು ಮೊದಲೇ ಹೇಳಿದಾಗ ದಲಿತರಿಗೆ ಈ ವಿಷಯದಲ್ಲಿ ಯಾವುದೇ ತಕರಾರಿಲ್ಲ. ಇಲ್ಲಿ ತಕರಾರು ಇರ್ತಕ್ಕಂಥದ್ದು ನೀವು ಹೇಳಿದಾಗೆ ಬಲಿಷ್ಠವಾಗಿ, ರಾಜಕೀಯವಾಗಿ ಬಲಿಷ್ಠವಾಗಿರ್ತಕ್ಕಂಥ, ಆರ್ಥಿಕವಾಗಿ ಬಲಿಷ್ಠವಾಗಿರ್ತಕ್ಕಂಥ ಒಕ್ಕಲಿಗರು ಮತ್ತು ಲಿಂಗಾಯತರು ಒಂದಿಷ್ಟು ಜನರು, ಅದು ನನಗೆ ಸಮುದಾಯದ ಭಾವನೆಯೋ ಅಥವಾ ಒಂದಿಷ್ಟು ನಾಯಕರ ಭಾವನೆಯೋ ಗೊತ್ತಿಲ್ಲ, ನನಗೆ ಒಂದಿಷ್ಟು ವಿರೋಧ ಮಾಡ್ತಾರೆ. ಅದು ಬಿಟ್ಟರೆ ಇನ್ನು ಬಹಳ ಮುಖ್ಯ ದಲಿತರಿಗಂತೂ ಇದು ಏನು ಡಸಂಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್. ಇದೇನು ದೊಡ್ಡ ಪ್ರಮಾಣದಲ್ಲಿ ಏನು ಇಂಪ್ಯಾಕ್ಟ್ ಆಗಲ್ಲ. ಯಾಕಂದರೆ ಇದು ಜಾರಿ ಆದರೂ ಕೂಡ ಎಲ್ಲರಿಗೂ ಮೀಸಲಾತಿ ಹೆಚ್ಚಾಗ್ತದೆ, ಯಾರಿಗೂ ಕಡಿಮೆ ಆಗುವಂತ ಪ್ರಶ್ನೆ ಇಲ್ಲ. ಆದ್ರೆ ಇವ್ರು ಹೇಳುವಂಥದ್ದು ಏನಂದ್ರೆ ಅಂಕಿ ಸಂಖ್ಯೆಗಳು ಹೆಚ್ಚು ಕಡಿಮೆ ಆಗೋದ್ರಿಂದ ಅಲ್ಲಿ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ಮತ್ತೆ ಹೇಳುವಂಥದ್ದು ಏನಪ್ಪ ಅಂದ್ರೆ 10 ವರ್ಷಗಳದ್ದು ಅಂತ ನೋಡಿ. ಉದಾಹರಣೆಗೆ ಮಂಡಲ್ ವರದಿ ಜಾರಿ ಆಯ್ತಪ್ಪ. ಮಂಡಲ್ ವರದಿ ಕೊಟ್ಟಿದ್ದಾವಾಗ 80ನೇ ಇಸ್ವಿಯಲ್ಲಿ, 79ರಲ್ಲಿ 80ನೇ ಇಸ್ವಿಯಲ್ಲಿ ಅದನ್ನ ಸಬ್ಮಿಟ್ ಮಾಡ್ತಾರೆ. 90ನೇ ಇಸ್ವಿ ಇದೇ ಕಾಂಗ್ರೆಸ್ನವರು ಮಂಡಲ್ ವರದಿ ಜಾರಿ ಮಾಡಲಿಲ್ಲ. ಆದ್ರೆ ವಿ ಪಿ ಸಿಂಗ್ ಸರ್ಕಾರ ಬಂದ ಮೇಲೆ 10 ವರ್ಷಗಳ ನಂತರ ಜಾರಿ ಮಾಡಿದ್ರು. ಹಾಗಾದ್ರೆ ಅದನ್ನ ಯಾಕೆ ಒಪ್ಕೊಂಡ್ರಿ? ಮತ್ತೆ 10 ವರ್ಷಗಳ ಡಿಫ್ರೆನ್ಸ್ ಇದೆಯಲ್ಲ. ಹಾಗೆ ನೀವು ಇಲ್ಲಿ ಆವ್ನೂರು ವರದಿ ತಗೊಳ್ಳಿ, ಅದು ಕೂಡ ಅಷ್ಟೇ 5 ವರ್ಷಗಳ ಗ್ಯಾಪ್ ಇದೆ. ಯಾವ ವರದಿನೂ ಕೂಡ ಇವತ್ತು ಕೊಟ್ಬಿಟ್ಟು ನಾಳೆನೇ ಜಾರಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಕೂಡ ಅಷ್ಟೇ
ಇದು ಕೂಡ ಅದು ವರದಿಯನ್ನು ಒಪ್ಪಿಸ್ದಾಗಿಂದಲೂ ಕೂಡ ಮೀನಾವೇಶ ನಡೀತಾ ಇದೆ. ಅದು ಅದನ್ನು ಮಂಡಿಸ್ಬೇಕಂತ ಬರೋ ಸಂದರ್ಭಗಳೆಲ್ಲ ಅದು ಒತ್ತಡಗಳಾಗ್ತಾ ಇದ್ವು, ಸರ್ಕಾರಗಳು ಮಣಿತಾ ಇದ್ವು. ಆದರೆ ಈಗೇನೋ ಸಿದ್ದರಾಮಯ್ಯ ಅವರು ಧೈರ್ಯ ಮಾಡ್ತಾ ಇದ್ದಾರೆ. ಓಕೆ, ನೆಲ್ಲಿಗೆರೆ ಬಾಬು ಅವರು ರಾಜ್ಯ ಒಕ್ಕಲಿಗರ ಸಂಘದ ಖಜಾಂಚಿ ಅವರು ನಮ್ಮೊಂದಿಗಿದ್ದಾರೆ. ನೆಲ್ಲಿಗೆರೆ ಬಾಲು ಅವರು. ಸಾರಿ ಸರ್, ಈಗ ಒಕ್ಕಲಿಗ ಸಮುದಾಯ ಒಂದು ಆ್ಯಪ್ ಏನೋ ಮಾಡಿದೆಯಂತೆ, ನೀವೇ ಏನೋ ಜಾತಿ ಗಣತಿ ಮಾಡ್ಕೊತೀರಂತೆ. ಎಲ್ಲ ರೆಡಿ ಆಗಿದೆ, ಮಾಡ್ತಾ ಇದೀವಿ. ನಮ್ಗೆ ಅವಕಾಶ ಕೊಟ್ರೆ ಮಾಡ್ಕೊಡ್ತೀವಿ. ಯಾಕೆಂದ್ರೆ ಪಾಪ ಸ್ಕೂಲ್ ಮಕ್ಳ ಕೈ ಮಾಡಿಸ್ತಾವ್ರು ಸರ್ಕಾರದವರು, ಅವ್ರು ಮಾಡ್ತಾ ಇಲ್ಲ. ಶಿಕ್ಷಕರು ಸ್ಕೂಲ್ ಮಕ್ಳುಗಳು ಮಾಡ್ತಾ ಇದಾರೆ. ಅಲ್ಲ ಸರ್, ಶಿಕ್ಷಕರು ಅಂದ್ರೆ ಸ್ಕೂಲ್ ಮಕ್ಕಳ? ಅಲ್ಲ, ಶಿಕ್ಷಕರು ಏನ್ ಮಾಡವ್ರೆ, ನಾವ್ ಹೇಳಿಲ್ಲ, ಪೇಪರ್ ಅಲ್ಲಿ ಇರೋದು. ಶಾಲಾ ಮಕ್ಳುಗಳಿಂದ 5 ರೂಪಾಯಿ 10 ರೂಪಾಯಿ ಕೊಟ್ಟು ಅರ್ಜಿ ಭರ್ತಿ ಮಾಡ್ತಾ ಇರೋದು. 28/4/2015 ಪೇಪರ್ ಕೊಟ್ಟಿರೋದು, ನಾನು ಕೊಡ್ತಾ ಇಲ್ಲ ಒಂದಿನ. ಪೇಪರ್ ಫೋಟೋ ಸಮೇತ ಹಾಕಿದ್ದಾರೆ, ಮಕ್ಳುಗಳು ಫಿಲ್ ಮಾಡ್ತಾ ಇರೋದನ್ನ. ಇದನ್ನ ಒಪ್ಕೊಳಕ್ಕಾದ ನಾವು? ಈ ಜೊತೆ ಅಂದ್ಬಿಟ್ಟು ನೀವು ಇಷ್ಟಿದ್ದೀರಾ, ಈ ಥರ ಮಾಡಿಸಿ ಮಕ್ಳ ಕೈಲಿ ಎಲ್ಲ ಕುಣಿಸ್ಕೊಂಡು ಬರ್ಸಿದ್ನ ಜಾತಿ ಗಣತಿ ಅಂತಾರ? ಅದ ಹೆಂಗೆ ಒಪ್ಕೊಳಕ್ಕಾಗುತ್ತೆ ನಾವು? ಅಲ್ಲ, ಯಾಕೆ, ಏನಿದೆ ಅಂತದ್ದು, ಏನಿದೆ ನಿಮಗೆ ಎಸ್ಪೆಷಲಿ ಒಕ್ಕಲಿಗ ಸಮುದಾಯಕ್ಕೆ ತೊಂದರೆ ಆಗುವಂತ, ಮಾರಕ ಆಗುವಂತ ಏನು ವಿಚಾರ ಇದೆ? ಮೇಡಮ್, ನಾವು ಯಾವುದೇ ಕಾರಣಕ್ಕೂ ಈ ಜಾತಿ ಗಣತಿಯನ್ನ ವರದಿ ಜಾರಿ ಮಾಡಬೇಡಿ ಅಂತ ಹೇಳಲ್ಲ. ನೀವು ಮಾಡಬೇಕಾದ್ರೆ ವೈಜ್ಞಾನಿಕವಾಗಿ ಪ್ರತಿ ಮನೆಗೂ ಪ್ರತಿ ಹಳ್ಳಿಗಳಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಕೊಟ್ಟು ಜಾತಿ ಗಣತಿ ಬಗ್ಗೆ ವರದಿ ತಗೊಂಡು ಮಾಡಿ. ನಮ್ಗೆ ಯಾವ ಜಾತಿ ಎಷ್ಟು ಬರ್ತದೆ, ನಮ್ದು ಎಷ್ಟು ಬರ್ತದೆ ನಮ್ಗೆ ಲೆಕ್ಕ ಇಲ್ಲ. ನೀವು ಮಾಡೋಂಥದ್ನ ಲೆಕ್ಕಕ್ಕೆ ಅಲ್ವಾ ನೀವು ಹೊಡೆದಾಡ್ತಾ ಇರೋದು? ನಮ್ಗೆ ಗೊತ್ತಿದೆ, ವೈಜ್ಞಾನಿಕ ಮಾಡಿ ನಾವು ಎಷ್ಟು ಲೆಕ್ಕ ನಾವು ನಾವು ಕೊಡ್ತೀವಿ. ಈಗ ಗೊತ್ತಾಗ್ತದೆ. ಇವು ನಮ್ಮ ರಾಜಕೀಯವಾಗಿ ತುಳಿಬೇಕು ಅಂತ ಮಾಡ್ತಾ ಇದ್ದೀವಿ. ಇದು ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ದಂಗೆ ಸಾಮಾಜಿಕ ಶೈಕ್ಷಣಿಕವಾಗಿ ಎಲ್ಲಾರ್ಗು ಅವ್ರನ್ನ ಇದ್ ಮಾಡ್ಬೇಕು ಅಂತ ಏನ್ ಮಾಡ್ತಾ ಇದಾರಲ್ಲ, ಅದಲ್ಲ. ಏನದು? ಒಂದು ರಾಜಕೀಯವಾಗಿ ತುಳಿಬೇಕು ಅಂತ ಸಮುದಾಯ ಅಂತ ಹೇಳಿ. ಯಾರನ್ನ? ಇವತ್ತು ಗೊತ್ತಾಗಿದೆ ಅವ್ರಿಗೆ. ಯಾರನ್ನ? ಯಾಕೆ ಕೇಳಿ, ಯಾಕೆ ಅಂತ ಅಂದ್ರೆ ಇವತ್ತು ಲೋಕಸಭೆ ಇರ್ಬೋದು, ಎಲ್ಲಾ ಕಡೆ ಲಿಂಗಾಯತ ಸಮುದಾಯ ಇರ್ಬೋದು, ಒಕ್ಕಲಿಗ ಸಮುದಾಯ, ಎಲ್ಲೋ ಒಂದ್ ಕಡೆ ಈ ಕಾಂಗ್ರೆಸ್ ಪಕ್ಷವನ್ನ ಇದ್ ಮಾಡ್ತಾ ಇದ್ದಾರೆ. ಅಂದ್ರೆ ನೀವೆಲ್ಲ ಬಿಜೆಪಿ ಅವರ ಸರ್? ಒಕ್ಕಲಿಗರು ಅಂದ್ರೆ ಬಿಜೆಪಿ ಅವರು ಅಂತ ಅನ್ಕೊಂಡ್ಬಿಟ್ಟವ್ರೆ. ಅಲ್ಲ, ಲಿಂಗಾಯತರು ಒಕ್ಕಲಿಗರು ರಾಜ್ಯ ನಡೀತಾ ಇದೆಯಾ ಸರ್? ನೀವು ಹಿಂಗ್ ಹೇಳೋದು ಒಕ್ಕಲಿಗರು ಕುವೆಂಪು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವರಿಗೂ ಸಮಬಾಳು ಈ ದೇಶಕ್ಕೆ ಅನ್ನ ಕೊಡುವಂತ ರೈತರು. ನಾವ್ ಯಾರನ್ನು ದ್ವೇಷ ಮಾಡಲ್ಲ. ನಾವು ಕೇಳ್ದದ್ ಇಷ್ಟೇ, ದಯಮಾಡಿ ನೀವು ಮಾಡುವಂತ ಜಾತಿ ಗಣತಿಯನ್ನ ವೈಜ್ಞಾನಿಕವಾಗಿ ಮಾಡಿಸಿ ನಂತರ ಜಾರಿಗಳು ಮಾಡಿ ಸ್ವಾಮಿ ಅಂತ ಹೇಳ್ತಾ ಇದೀವಿ. ಆದ್ರೆ ಸಿದ್ದರಾಮಯ್ಯನವರು ಆತುರದಿಂದ ಕಾತುರದಿಂದ ಎಲ್ಲ ಒಂದ್ ಕಡೆ ಪಾಪ ನಮ್ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಏನಾದ್ರು ಮಾಡಿ ಇವ್ರನ್ನ ಈ ಕಡೆ ಸಿಕ್ಸ್ಬೇಕು ಅಂತ ಮಾಡ್ತಾ ಇರ್ಬೋದೇನೋ ಅಂತ ನನ್ನ ಸಂಶಯ ಇದೆ. ಬಟ್ ಆದ್ರೆ ನಾವು ಸರಿ ಸರ್, ಕರೆಕ್ಟ್. ಸಂಶಯ ಇದೆ ನಮ್ಗೆ. ಮಾಡ್ಕೊಳ್ಳಿ, ಅವರು ರಾಜಕೀಯ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ, ರಾಜಕೀಯ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಅನ್ಬೋದಾ? ಪೂರ್ತಿ ಹೆಸರೇ ಹೇಳ್ಬೇಕಾ? ಕಷ್ಟ ಆಗುತ್ತೆ ಸರ್. ಸರ್, ಈಗ ಬಾಲು ಸರ್, ಈಗ ನೀವು ಹೇಳಿದ್ದೆ ನಾವು ಕರೆಕ್ಟು ಅಂತ ಅನ್ಕೊಳ್ಳೋಣ ಸರ್. ಈಗ DK ಶಿವಕುಮಾರ್ ಅವರು ಏನೋ ಒಪ್ಪಂದ ಆಗಿತ್ತಂತೆ, 2.5 ವರ್ಷ ಆದ್ಮೇಲೆ ಚೇಂಜ್ ಆಗಬೇಕು ಕುರ್ಚಿ ಅಂತ. ಈಗ DK ಶಿವಕುಮಾರ್ ಅವರ ಸರದಿ ಬಂದಿರೋದ್ರಿಂದ ಜಾತಿ ಗಣತಿಯನ್ನ ಬಿಟ್ಟು ನೋಡಿ ನಿಮ್ಮ ಸಂಖ್ಯೆ ಇಷ್ಟಿದೆ, ಸೊ ನಿಮಗಿಂತ ಅರ್ಹರು ಬೇರೆ ಬೇರೆ ಸಮುದಾಯಗಳ ಜಾಸ್ತಿ ಜನಸಂಖ್ಯೆ ಇರೋರು ಇದ್ದಾರೆ ಅನ್ನೋ ತರ ಒಂದು ಚೆಕ್ಮೇಟ್ ಇಡಕ್ ಪ್ರಯತ್ನ ಪಡ್ತಾ ಇದ್ದಾರೆ, ಇಕ್ಕಟ್ಟಿಗೆ ಸಿಗ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ ಸರ್. ಆದರೆ ಈ ಜಾತಿ ಗಣತಿಯನ್ನೇ ಮುಂದಿಟ್ಕೊಂಡು ಹೈಕಮಾಂಡ್ DK ಶಿವಕುಮಾರ್ ಅವ್ರಿಗೆ ಮೊದಲೇ ಕೊಟ್ಟಿರುವಂತಹ ಮಾತಿನಿಂದ ಹಿಂದೆ ಸರಿಯುತ್ತೆ ಅಂತ ಆದ್ರೆ ಅದೆಂತ ಹೈಕಮಾಂಡ್ ಸರ್ ಹಂಗಾದ್ರೆ? ಅಲ್ವಾ? ಅಲ್ಲ, ಹೇಳೋಣ, ರಾಜಕೀಯನೇ ಮಾತಾಡೋದಾದ್ರೆ. ರಾಜಕೀಯ ಮಾತಾಡಕ್ ಹೋದ್ರೆ ಬಹುಶಃ 135 ಸೀಟ್ ಬಂದಾಗ ಅದಕ್ಕೆಲ್ಲ ಯಾವ ರೀತಿ ಶ್ರಮವನ್ನು ಹಾಕಿದ್ರು DK ಶಿವಕುಮಾರ್ ಅವರು ಆ ಪಕ್ಷದ ಅಧ್ಯಕ್ಷರಾಗಿ. ಯಾಕೆ ಪೆನ್ ಪೇಪರ್ ಕೊಟ್ಟರು ಜನ? ನಮ್ಮ JDS ನವರು ಅಂದ್ರೆ ಒಕ್ಕಲಿಗರು 6% ನಿಂತ್ಕೊಂಡ್ರು. ಯಾಕೆ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಆಗ್ಲಿ ಅಂತ. ಆದ್ರೆ ಅದ್ರ ರಾಜಕೀಯ ಮಾತಾಡಕ್ ಹೋದ್ರೆ, ಆದ್ರೆ ಜಾತಿ ಗಣತಿ ಅಂದಾಗ ನಾವು ಅದು ಯಾವುದೇ ಕಾರಣಕ್ಕೆ ಈ ಜಾತಿ ಗಣತಿಯನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದು ಮಾಡಿದಂಥದ್ದು ತುಂಬ
ಅವೈಜ್ಞಾನಿಕವಾಗಿ ಮಾಡಿದ್ದಾರೆ, ವೈಜ್ಞಾನಿಕವಾಗಿ ಮಾಡಿಲ್ಲ. All right. ಇವತ್ತೆಲ್ಲ I'll come ನಮಗೆ ನಾವೆಲ್ಲ ಈ ಸಮುದಾಯದ ಡೈರೆಕ್ಟರ್ಗಳಾಗಿದ್ದೀವಿ, ಈ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇದ್ದೀವಿ. ಪ್ರತಿಯೊಂದು ಯಾವುದೇ ಊರಿಗೆ ಹೋದ್ರೆ ನಮಗೆ ಬಂದೇ ಇಲ್ಲ, ನಮಗೆ ಗೊತ್ತೇ ಇಲ್ಲ, Correct. ನಮ್ಮೂರಿಗೆ ಯಾರು Sir, ಬಂದಿಲ್ಲ ನನಗೂ ಬಹಳ ಅನ್ನೋದನ್ನ curiosity ಇದೆ. ಹೇಳ್ತಾ ಇದ್ದಾರೆ. ಬನ್ನಿ ಅದನ್ನ sir, ನನಗೂ ಸಖತ್ ಕ್ಯೂರಿಯಾಸಿಟಿ ಇದೆ. ಅದನ್ನ- ನನಗೆ ಅರ್ಥ ಆಗದೆ ಇರೋದು ನೋಡಿ ಸರ್, ಜಾತಿ ಅಂತ ಬಂದಾಗ ಯಾವುದೇ ಪಕ್ಷದ ನಾಯಕರಾಗಲಿ ನಮ್ಮ ಜಾತಿಯವರಾದರೆ ಅವರ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂತ ನೀವೇನು ಒಕ್ಕಲಿಗರು ತಗೊಂಡಿರುವಂಥ ನಿರ್ಧಾರ ಇದೆಯಲ್ಲ ಸರ್, ಅದನ್ನ ಪ್ರತಿಯೊಂದು ಜಾತಿ ಸಮುದಾಯದ ಜನನೂ ಕೂಡ ಅನುಕರಣೆ ಮಾಡಬೇಕು. ಯಾಕೆ ಅಂತಂದ್ರೆ ಬೇರೆ ಬೇರೆ ಜಾತಿಗಳಲ್ಲಿ ಯಾರಾದ್ರೂ ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಇವ್ರ ಮಾತು ಸ್ವಲ್ಪ ಕಿವಿಗೊಟ್ಟು ಕೇಳಿ ಅಂತ ಹೇಳ್ತಾ ಇದ್ದೀನಿ. ಯಾರು ದಲಿತರು ದಲಿತರಿಗೆ. ಯಾರಾದ್ರೂ ಮುಂದೆ ಬರ್ತಾ ಇದ್ದಾರೆ ಅಂತ ಅಂದ್ರೆ ನಾನು ನೀನು ಅಂತ ಅವ್ರನ್ನ ಎಳೆದು ಕೆಳಗಡೆ ಬೀಳಿಸಿ ಎಲ್ಲೂ ಅವ್ರ ಮೇಲಕ್ಕೆ ಏರ್ಲಾರ್ದಂಗೆ ಮಾಡ್ತಾರೆ. ಅಂಥದ್ರಲ್ಲಿ ನೋಡಿ ಬಂದ ತಕ್ಷಣ ಅಂದ್ರು ಎಲ್ಲೋ ಒಂದು ಕಡೆ ಒಕ್ಕಲಿಗರು BJPಗೆ ಲೋಕಸಭೆ ಚುನಾವಣೆಯಲ್ಲಿ ಆದ್ರಿಂದ ಹಿಂಗೆ ಮಾಡಿದ್ರು, ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ನಾವು JDS ಒಕ್ಕಲಿಗರು ಈ ಕಡೆ ಬಂದ್ವಿ. ನೋಡಿ ಇವರು ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ನಮ್ಮವ್ರು ಇರಬೇಕು ಅಂತ